ಕಂಪ್ಲೀಟ್ ಆಗಿ ಇರಾಡಿಕೇಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ, ಬಟ್ ವಿ ಆರ್ ಟ್ರೈಯಿಂಗ್ ಫಾರ್ ಇಟ್. ಅವ್ರು ಅತ್ಯಾಚಾರ ಮಾಡಕ್ಕೆ ಒಂದು 5 ನಿಮಿಷ ತಗೊಂಡಿರ್ತಾರೆ, ಆದ್ರೆ ಇವರು ಜಸ್ಟಿಸ್ ನ್ಯಾಯ ಕೊಡೋಕೆ 10 ವರ್ಷ ಗಂಟಲೆ ತಗೊಂಡ್ರೆ ಅದು ಏನ್ ಯೂಸ್ ಸರ್? ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತಾರೆ. ನಿಮ್ಮ ಪ್ರಕಾರ ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಲಾ ಅಂಡ್ ಆರ್ಡರ್? ಸರ್ ಎಲ್ರಿಗೂ ತಮ್ಮ ತಂಗಿ ಅಕ್ಕ ಇಲ್ಲ ಅಂದ್ರೂ ಅಮ್ಮ ಅಂತೂ ಇದ್ದೇ ಇರ್ತಾರಲ್ವಾ ಸರ್. ಪೊಲಿಟಿಕಲ್ ಒಂದ್ ಸ್ವಲ್ಪ ಇದೆ ಸರ್ ಇಲ್ಲಿ. ನಮಸ್ತೆ ನೆಲಮಂಗಲ. ಈಗ ರೀಸೆಂಟ್ಲಿ ಕೋಲ್ಕತ್ತಾದಲ್ಲಿ ಯಾವ ಥರ ಟ್ರಾಜಿಕ್ ಸಿಚುವೇಶನ್ ಆಯಿತು, ವೇರ್ ದೇರ್ ವಾಸ್ ಅ ಮೆಡಿಕಲ್ ಕಾಲೇಜಲ್ಲಿ ಒನ್ ಆಫ್ ದ ಡಾಕ್ಟರ್ಸ್ ವಾಸ್ ಬ್ರೂಟಲಿ murdered. It's like a recurring nightmare in India. A young woman in a mega city. A massive outpouring of anger and a political blame game to boot. ದೇಶದಾದ್ಯಂತ ಆಕ್ರೋಶ, ಖಂಡನೆ ವ್ಯಕ್ತವಾಗಿದೆ. ಈ ಪ್ರಕರಣ ಅಭಯ ಕೇಸ್ ಅಂತಾನೆ ಕರೆಯಲ್ಪಡ್ತಾರೆ. ಹೈಕೋರ್ಟ್ ಕೇಳ್ತಾ ಇದೆ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರನ್ನ ಬಚಾವ್ ಮಾಡೋದು ಪ್ರಯತ್ನ ಮಾಡ್ತಾರೆ. From the Democratic Doctors Forum, we will take this to the world and we will get rid of it. ಆ್ಯಂಡ್ ಐ ಥಿಂಕ್ ಇದು ವೆರಿ ಸ್ಯಾಡ್ ಸಿಚುವೇಶನ್. ಈ ಥರನೂ ಆಗ್ತಾ ಇರೋದು ಆಫ್ಟರ್ ನಿರ್ಭಯ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ಈಗ ಅಲ್ಲಿ ಫಿಸಿಕಲಿ ಅಂತೂ ನಾನು ಹೋಗೋಕ್ಕಾಗಲ್ಲ, ಬಟ್ ಅಟ್ ಲೀಸ್ಟ್ ಬೀಯಿಂಗ್ ಇನ್ ಬೆಂಗಳೂರು, ಹೌ ಕ್ಯಾನ್ ಐ ಬಿ ಅ ಪಾರ್ಟ್ ಆಫ್ ದಿಸ್ ವಾಯ್ಸ್? ಅದಕ್ಕೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೀನಿ ಜಗಜ್ಯೋತಿ ಸೇವಾ ಸಂಸ್ಥಾ ಇನ್ ಅಸೋಸಿಯೇಷನ್ ವಿತ್ ಆರೋಗ್ಯ ಭಾರತಿ ಕರ್ನಾಟಕ. We are having a silent march. ಅದರಲ್ಲಿ ನೋಡೋಣ what are the opinions of the doctors and the local people, what can be the best solution or what way should we take it forward. ಯಾಕಂದರೆ there should be a fear among those people who do this kind of work, and I think this should never happen. Ladies should be confident enough to go out, but let's talk to them and get to know what's their point of view. ಹಾಯ್, ನಮಸ್ತೆ. ಈಗ ಏನು ಇವತ್ತು ನಡೀತಾ ಇದೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಯಾಕೆ ಮಾಡ್ತಾ ಇದ್ದೀರಾ ಅದನ್ನ? ಓಕೆ ಸರ್, ನಾವು ಇಲ್ಲಿ ಏನು ಎಲ್ಲ ಸೇರಿದ್ದೀವಿ, ಎಲ್ಲ ಡಾಕ್ಟರ್ಸ್, ಇಂಟರ್ನ್ಸ್, ಜೂನಿಯರ್ ಡಾಕ್ಟರ್ಸು, ಮತ್ತು ನಮ್ಮ ಸಂಸ್ಥೆ ಹೆಸರು ಜಗಜ್ಯೋತಿ ಸೇವಾ ಸಂಸ್ಥಾನ ಮತ್ತು ಆರೋಗ್ಯ ಭಾರತಿ ಕರ್ನಾಟಕ. ಇದು ಸಹಯೋಗದೊಂದಿಗೆ ಇವತ್ತೇನು ಮೌನ ಪ್ರತಿಭಟನೆ ಮತ್ತು ರ್ಯಾಲಿ ಇವೆರಡು ಆಯೋಜನೆ ಮಾಡಿದ್ದೀವಿ. BGS ಸರ್ಕಲ್ ನಗರೂರಿಂದ ಹೊರಟು ಅರ್ಶನಗುಡ್ಡೆ ತಲುಪಿ ಮತ್ತೆ BGS ಸರ್ಕಲ್ಗೆ ಬಂದು ಇಲ್ಲಿ ಕ್ಯಾಂಡಲ್ ಪ್ರೇಯರ್. ಏನಕ್ಕೆ ಅಂದ್ರೆ ಮೇನ್ ಉದ್ದೇಶ ಬಂದು ವೆಸ್ಟ್ ಬೆಂಗಾಲಿನ ಕೋಲ್ಕತ್ತಾ RJ ಕಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ರಾತ್ರಿಲಿ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ಒಂದು ಸುರಕ್ಷೆ ಇರೋ ಒಂದು ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಅಲ್ಲೇ ಎಲ್ಲ ಸುರಕ್ಷೆ ಇರೋ ಜಾಗದಲ್ಲಿ ಹೆಣ್ಣಿಗೆ ಪ್ರೊಟೆಕ್ಷನ್ ಇಲ್ಲ, ಬರ್ಬರವಾಗಿ ಹತ್ಯೆ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ. ಇದಕ್ಕೆ ಕಾರಣ ಆಗಿರೋರಿಗೆ ಶಿಕ್ಷೆ ಸಿಗಬೇಕು, ಅದಕ್ಕೆಲ್ಲ ಸೇರಿದ್ದೀವಿ. ಮತ್ತೆ ನಮ್ಮ ಭಾರತದಲ್ಲಿ 70% ಜನ, ಇವಾಗ ನಾವೇನು ಈ ಏರಿಯಾದಲ್ಲಿ ಸೇರಿದ್ದೀವಿ, 70% ಜನ ಲೋಕಲೈಟ್ಗೆ, ಇದೇನು ಡಾಕ್ಟ್ರಿಗಾಗಿದೆ, ಬರೀ ಮೆಡಿಕಲ್ ಫೀಲ್ಡು ಅವ್ರಿಗೆ ಮಾತ್ರ ಗೊತ್ತಿದೆ, ಲೋಕಲ್ಗೆ ಯಾರಿಗೂ ಅರಿವೇ ಇಲ್ಲ. ಅದಕ್ಕೆ ಅರಿವು ಮೂಡಿಸೋದಕ್ಕೆ ಮತ್ತು ಎಲ್ಲರಿಗೂ ಇದೊಂದು ಮಾಹಿತಿ ರೀಚ್ ಆಗಬೇಕು. ನಮ್ಮ ದೇಶದಲ್ಲಿ ಇಂಥ ಘಟನೆ ಆಗಿದೆ, ಅದಕ್ಕೆ ಎಲ್ರಿಗೂ ತಲುಪಿಸೋವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಈಗ ನೀವು ಇದೆಲ್ಲ ನೋಡಿದ್ದೀರಾ, ಇದೆಲ್ಲ ಕಾಸ್ ಏನಿರ್ಬೋದು ನಿಮ್ಮ ಪ್ರಕಾರ? ಕೆಲವರೆಲ್ಲ ಹೇಳ್ತಾರೆ ಲೈಕ್ ಮೇಲ್ ಫಿಮೇಲ್ ಇಂಟರಾಕ್ಷನ್ ಚೆನ್ನಾಗಿಲ್ಲ, ಏಜ್ ಇದಾಯ್ತು, ಜನರೇಷನ್ ಇನ್ಕ್ರೀಸ್ ಆಗ್ತಿದೆ, ಎಥಿಕ್ಸ್ ಫಾಲೋ ಮಾಡ್ತಿಲ್ಲ ಅದೆಲ್ಲ ಅಂತ. ಬಟ್ ಅದೆಲ್ಲ ರೀಸನ್ ಅನ್ನೋಕ್ಕಾಗೋದಿಲ್ಲ. ಓಕೆ, ಈ ಥರ ಮೊದಲು ಆಗಿದೆ, ನಿರ್ಭಯ ಕೇಸ್ ಆಗಿತ್ತು, ಅದಾದಮೇಲೆ ಇದಾಗ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಈಗ ನೆಕ್ಸ್ಟ್ ಇದಾದ್ಮೇಲೇನು ಈ ಥರ ಆಗತ್ತಾ, ಆರ್ ದೇರ್ ಇಸ್ ಅ ಸ್ಟಾಪ್ ಟು ಇಟ್? ಜಸ್ಟಿಸ್ ಸಿಕ್ಕಿಲ್ಲ ಅಂದ್ರೆ ಮತ್ತೇನೋ ಕಂಟಿನ್ಯೂ ಆಗುತ್ತೆ. ಆರೋಪಿಗೆ ಒಂದು ದೊಡ್ಡ ಶಿಕ್ಷೆ ಕೊಡಬೇಕು, ಶಿಕ್ಷೆ ಕೊಟ್ಟರೆ ಅದೆಲ್ಲರೂ ಗೊತ್ತಾಗಂಗಿರ್ಬೇಕು. ಶಿಕ್ಷೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿರೋದೇನು, ಅತ್ಯಾಚಾರ ಮಾಡಿದರೆ ಇವ್ರು ಅತ್ಯಾಚಾರ ಮಾಡಿದವರು. ಸರ್, ಇವಾಗ ಅನ್ಲೈಕ್ ಇಂಡಿಯಾ, ಬೇರೆ ಕಂಟ್ರೀಸ್ ಅಲ್ಲಿ ನಾವು ನೋಡಿದ್ರೆ ಲಾ ಎನ್ಫೋರ್ಸ್ಮೆಂಟ್ ಏನಿದೆ, ಅದಕ್ಕೆ ಪನಿಷ್ಮೆಂಟ್ ಎಲ್ಲ ತುಂಬಾ ಒಂಥರ ಲೈಕ್ ಬಿಯಾಂಡ್ ಹ್ಯುಮ್ಯಾನಿಟಿ ಇದೆ. ಲೈಕ್ ಅಲ್ಲೇ ಡೆತ್ ಹಾಕ್ತಾರೆ, ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ತಾರೆ, ಅವ್ರನ್ನ ಡೆತ್ ಸೆಂಟೆನ್ಸ್ ಕೊಟ್ಟೆ ಬಿಡ್ತಾರೆ. ನೋ ಟ್ರಯಲೇ ಇರೋದಿಲ್ಲ ಅವರಿಗೆ, ಸೀದಾ ಡೆತ್ ಸೆಂಟೆನ್ಸ್. ಆ ಥರ ಇರಬೇಕಾ ರೂಲ್ಸ್? ಹೌದು, ಡೆಫಿನೆಟ್ಲಿ ಇರಬೇಕು. ಯಾಕಂದ್ರೆ ಇಲ್ಲಿ ಅವ್ರು ಅತ್ಯಾಚಾರ ಮಾಡಕ್ಕೆ ಒಂದು 5 ನಿಮಿಷ ತಗೊಂಡಿರ್ತಾರೆ, ಆದ್ರೆ ಇವರು ಜಸ್ಟಿಸ್ ನ್ಯಾಯ ಕೊಡೋಕೆ 10 ವರ್ಷ ಗಂಟಲೆ ತಗೊಂಡ್ರೆ ಅದು ಏನ್ ಯೂಸ್ ಸರ್? ಆಗಿಂದಾಗೆ ಅದು
ಅಂದ್ರೆ ತೊಂದರೆ ಆಗಿರುತ್ತೆ ಅಂತ ಗೊತ್ತಲ್ವಾ, ಅದನ್ನ ಆಗಿಂದಾಗೆ CBI ಯಾರಿಗಾರ ಹ್ಯಾಂಡ್ ಓವರ್ ಮಾಡಿ ಅವ್ರು ತಪ್ಪಿಸ್ತಾರ ಅಂದ್ರೆ ಇನ್ನೇನ್ ತಪ್ಪು ಮಾಡೇ ಬಿಡ್ತಾರಲ್ಲ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಸರ್. ದೇರ್ ಶುಡ್ ಬಿ ಎ ಪ್ರಾಪರ್ ಆನ್ಸರ್ ಟು ಆಲ್ ದಿಸ್. ಹೌದು ಪ್ರಾಪರ್ ಆನ್ಸರ್, ಸ್ಪೆಸಿಫಿಕ್ ಆನ್ಸರ್. ಓಕೆ, ಈಗ ಮಾಡಿದ್ರೆ ಈಗ ಹಾಗೆ ಆಗತ್ತೆ ಅಂತ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಎಜುಕೇಶನ್ ಮತ್ತೆ ಲಿಟ್ರಸಿ ರೇಟ್. ಎಜುಕೇಶನ್ ಅದು ವುಮೆನ್ಗೆ ಕೊಡಬೇಕು ಮೆನ್ಗೆ ಕೊಡ್ಬೇಕಂತ ಇಲ್ಲ. ರೈಟ್ಸ್, ಎಜುಕೇಶನ್ ರೈಟ್ಸ್ ಎಲ್ರಿಗೂ ಇದೆ, ಬಟ್ ಅದ್ರ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಹೇಗೆ ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕಂತ. ಓಕೆ, ಸೊ ಸಮ್ ರೂಟ್ ಇಂದಾನೆ ನಾವೇನಾದ್ರೂ ಅವ್ರಿಗೆ ಸ್ವಲ್ಪ ತಿಳಿಸ್ಕೊಟ್ರೆ ಓಕೆ, ಆಗ ಅದು ಈ ತರ ಕೇಸಸ್ ಕಡಿಮೆ ಆಗ್ಬಹುದು ಅಂತ ಓಕೆ, ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಆಸ್ ಅ ಸ್ಟೂಡೆಂಟ್ ನಿಮ್ಗೆ ಏನ್ ಅನ್ಸುತ್ತೆ, ಸ್ಕೂಲ್ ಲೆವೆಲ್ ಅಲ್ಲಿ ಇಲ್ಲಾಂದ್ರೆ ಕಾಲೇಜ್ ಲೆವೆಲ್ ಅಲ್ಲಿ ಯಾವ ತರ ಸರ್ ಎಜುಕೇಶನ್ ಇದು ಇರಬೇಕು? ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ಅಂತ ಬರೆಯೋದೇ ಇಲ್ಲ, ಇದು ಅವ್ರ ಮನೆ ಲೆವೆಲ್ ಅಲ್ಲಿ ಬರಬೇಕು. ಮನೆಯಲ್ಲಿ ತಂದೆ ತಾಯಿ ಯಾವ ತರ ಶಿಕ್ಷಣ ಕೊಡ್ತಾರೆ ಅದ್ರ ಮೇಲೆಲ್ಲ ಹೋಗುತ್ತೀವಿ. So do you think this time there will be justice? ಆಗುತ್ತೆ ಅಂತ ಯಾವ ನಂಬಿಕೆನೂ ಇಲ್ಲ. Okay. ಬಟ್ ವಿ ಆರ್ ಟ್ರೈಯಿಂಗ್ ಫಾರ್ ಇಟ್. Why is that confidence not there? ನಿಮಗೆ ಕಾನ್ಫಿಡೆನ್ಸ್ ಯಾಕಿಲ್ಲ law and order ಬಗ್ಗೆ? ಯಾಕಂದ್ರೆ we have everything. ಇಲ್ಲ, ಬಟ್ ಇವಾಗ ಏನಂದ್ರೆ ಈ ಕೇಸ್ ಎಲ್ಲ ಮಾಡಿದಾಗ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬರೀ ಏನು ಜೈಲಿಗೆ ಹಾಕ್ತಾರೆ ಮತ್ತೆ ಅವ್ರು ವಾಪಸ್ ಬರ್ತಾರೆ. ಅವ್ರಿಗೊಂದು ಸ್ವಲ್ಪನೂ ಭಯನೇ ಇಲ್ಲ ಏನನ್ನು. What should be something that ದುಬೈಯಲ್ಲೆಲ್ಲ ಇವಾಗ ಇನ್ ಕೇಸ್ ಏನಾದ್ರು ಬಾಯ್ಸ್ ಇನ್ ಕೇಸ್ ನೋಡಿದ್ರು ಅಲ್ಲಿ ಹೆಂಗ್ ಆಕ್ಷನ್ ಇರುತ್ತೆ ಆ ತರ ಆಕ್ಷನ್ ನಮಗೂ ಬರ್ಬೇಕು. ಆ ತರ ಲಾ ಇಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕು. ಆಗ್ಬೇಕು. ಓಕೆ, ಅವ್ರು ಆರೋಪಿ ಇದಾರಲ್ಲ ಅವ್ರಿಗೆ ಮೇನ್ ಯಾರು ಸಪೋರ್ಟ್ ಮಾಡಬಾರ್ದು. ಅಂದ್ರೆ ಈಗ ದುಡ್ಡು ಇದ್ರೆ ಎಲ್ಲ ನಡೀತಿದೆ. ಈಗ ಮೇನ್ ಇಂಥದಕ್ಕೆ ಯಾರು ಇನ್ವಾಲ್ವ್ಮೆಂಟ್ ಇರಬಾರ್ದು ಸರ್. ಎಲ್ಲಾರು ಒಂದೇ ಒಟ್ಟಿಗೂಡಿ ಇದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಸಪೋಸ್ ಈಗ ಏನಾರು ಯಾರು ದೊಡ್ಡವರಾಗಿದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇದನ್ನ ಬೆಳ್ಕೊಂಡು ಹೋಗೋದು ಕಡಿಮೆ ಆಗಲ್ಲ ಸರ್. ಆ ಸ್ಟೇಟ್ CM ಅವರು ಮೇನ್ ಆಗಿ ಕ್ರಮ ತಗೊಳ್ಬೇಕಂತ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಆಗಸ್ಟ್ 17ನೇ ತಾರೀಕು ಅವರು ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡಿ ಅವ್ರನ್ನ ಲೈಕ್ ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕಂತ ಹೊರಟಿದ್ದಾರೆ ನಮಗೆ ಗೊತ್ತಿಲ್ಲ ಅಲ್ಲಿ. ಸೊ ಲೈಕ್ ಅಂದ್ರೆ ಅವ್ರ ಸರ್ಕಾರದ ವಿರುದ್ಧ ಲೈಕ್ ಅವರೇ ಪ್ರತಿಭಟನೆ ಮಾಡ್ಬೇಕಾದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೋದು. ಅವರನ್ನು ಎಲ್ಲ ಅವ್ರ ಕೈಯಲ್ಲೇ ಇದೆ ಆಡಳಿತ ಅನ್ನೋದು, ಮತ್ತೆ ಪವರ್ಸ್ ಎಲ್ಲ ಅವ್ರ ಕಡೆನೇ ಇದೆ. ಅಂತದ್ದು ಅವರೇ ಏನು ಮಾಡಕ್ಕಾಗಿಲ್ಲ ಅಂದ್ರೆ ಬೇರೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅವರೇ ಮುಂದೆ ಬಂದು ಅವರೇ ಕರೆಕ್ಟ್ ಆಗಿ ಎಲ್ಲ ಕ್ರಮಗಳು ಏನೇನು ಆಗ್ಬೇಕು ಎಲ್ಲ ಇದು ಆಗ್ಬೇಕು ಅಂತ ಇಚ್ಛೆ ಪಡ್ತೀನಿ. ಮತ್ತೆ ಎಲ್ಲ ಹೆಲ್ತ್ ಮಿನಿಸ್ಟರ್ ಅವರಾಗಿದ್ದಾರೆ ಸರ್. ಏನು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೇನು ಉಪಯೋಗ? ಅವರು ಆ ಸ್ಟೇಟ್ ಅಲ್ಲಿ ಅವ್ರು ಎಲೆಕ್ಟ್ ಮಾಡಿದ್ದಕ್ಕೆ ಏನು ಸಾರ್ಥಕ ಆಯ್ತು ಅವ್ರಿಗೆ? ಮತ್ತೆ ಕಾಲೇಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ಮ್ಯಾನೇಜ್ಮೆಂಟ್ ಕೂಡ ಅವರು ಸ್ಟ್ರಿಕ್ಟ್ ಆಗಿ ತಗೊಬೇಕು ಸರ್. ಅಂದ್ರೆ ಈಗ ಅವ್ರು ಕೂಡ ಯಾವುದೇ ಮನಿ ಕೊಡ್ತಾರೆ ಅಂತ ಕರಪ್ಷನ್ ಅವ್ರು ಇನ್ವಾಲ್ವ್ ಆಗ್ಬಾರ್ದು. ಆಗ್ತಾನೆ ಈಗ ಅವ್ರ ಮಗಳು ಇದ್ರೆ ಹೆಂಗ್ ಅವ್ರ ಮಗಳು ತರ ಟ್ರೀಟ್ ಮಾಡಿ ಇದಕ್ಕೆ ಅವ್ರು ಒಂದು ಜಸ್ಟಿಸ್ ಕೊಡಿಸ್ಬೇಕು. ಅದೇ ಅವ್ರ ಮಗಳಿಗಾಗಿದ್ರೆ ಅವ್ರು ಹೆಂಗ್ ಇರ್ತಿದ್ರು ಅವ್ರ ತಂದೆ ತಾಯಿ ಕಷ್ಟ ಅವ್ರು ಅರ್ಥ ಮಾಡ್ಕೊಬೇಕು. ಈಗ ಒಂದ್ ಹೆಣ್ಮಗಳು ಇವತ್ತು ಹಿಂಗಾಗಿದೆ ಅಂದ್ರೆ ನಾಳೆ ಇನ್ನೂ ಆಗ್ಲೂಬಹುದು. ಆದ್ರೆ ಇದೊಂದು ಈಗ ಸರಿ ಜಸ್ಟಿಸ್ ಕರೆಕ್ಟಾಗಿ ಕೊಟ್ರೆ ನೆಕ್ಸ್ಟ್ ಇನ್ನೇನು ಆಗಲ್ಲ ಅಂತ ಹೇಳ್ತೀನಿ. ಈಗ ನೀವು ಇದು ಮಾರ್ಚ್ ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ ಪ್ರಕಾರ ವಾಟ್ ಇಸ್ ದ ಇಂಪ್ಯಾಕ್ಟ್ ಯು ಗೋಯಿಂಗ್ ಟು ಬ್ರಿಂಗ್ ಇಂಪ್ಯಾಕ್ಟ್ ಸೊಸೈಟಿ? ಅಂದ್ರೆ ಇವಾಗ ನಾವ್ ಈ ಮಾಡೋದ್ರಿಂದ ಅಟ್ಲೀಸ್ಟ್ ನಮ್ ಲೊಕ್ಯಾಲಿಟಿಲಾದ್ರೂ ಅವ್ರಿಗಾದ್ರೂ ಮನ್ಸಿಗೆ ಬರ್ಬೇಕು. ನೋಡಿ ಮಕ್ಳೇ ಮಾಡ್ತಿದ್ದಾರೆ, ಈಗ ಅವ್ರಿಗೂ ಮಕ್ಳು ಇರ್ತಾರೆ, ಅವ್ರಿಗೂ ಮನ್ಸಿಗೆ ಬರ್ಬೇಕು, ನಾವು ಪ್ರೊಟೆಸ್ಟ್ ಮಾಡ್ಬೇಕು, ನಮಗೂ ಜಸ್ಟಿಸ್ ಸಿಗ್ಬೇಕು ಅನ್ನೋದೆಲ್ಲ ಒಂದ್ ಸ್ವಲ್ಪ ಇಲ್ಲ ಈ ಲೋಕಾಲಿಟಿ ಪೀಪಲ್ಗಾರು ಅವೇರ್ನೆಸ್ ಬರ್ಲಿ ಅಂತ. ಸೊ ರಚನಾ ಮೇಡಮ್ ಹೇಳಿ, ಇದು ಇನ್ಸಿಡೆಂಟ್ ಬಗ್ಗೆ ಮತ್ತೆ ಏನ್ ನೀವು ಮಾಡ್ತಾ ಇದ್ದೀರಾ? ವಾಟ್ ಇಸ್ ದ ಸೊಲ್ಯೂಷನ್? ಇದು ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಯಾವುದೇ ಹುಡುಗಿ ಆದ್ರೂ ಏನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅವ್ರ ಅಪ್ಪ ಅಮ್ಮ ಕೇಳೋ ಒಂದೇ ಪ್ರಶ್ನೆ, ಎಷ್ಟು ದೂರ ಇದೆ, ಎಲ್ಲಿ ಹೋಗ್ತೀಯಾ? ಕೆಲವೊಮ್ಮೆ ಮೆಡಿಕಲ್ ಫೀಲ್ಡ್ ಅಂತ ಪ್ರಾಮಿನೆಂಟ್ ಆಗಿ ತಗೊಳ್ಳೋದಾದ್ರೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಮಕ್ಕಳು, ಎಲ್ಲಿಂದನೋ ತುಂಬಾ ಆಸೆಗಳನ್ನ ಕಟ್ಕೊಂಡು ಅವ್ರ ಆಸೆ, ಅವ್ರ ತಂದೆ ತಾಯಿ, ಕೆಲವೊಮ್ಮೆ ಅವ್ರು ಇಡೀ ಖಾನ್ದಾನಿನ ಆಸೆ ತಗೊಂಡು ಬಂದಿರ್ತಾರೆ. ಆ ಜಾಗದಲ್ಲಿ ಅವರು ಕೆಲಸ ಮಾಡ್ತಿರುವಾಗ ಒಂದು ಫಿನಾನ್ಸ್ ಕಂಡೀಷನ್ ಆಗಿರ್ಬೋದು, ಇನ್ನೊಂದು ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಲ್ಲಾ ಕಡೆನೂ ಡಾಕ್ಟರ್ಗಳನ್ನ ದೇವ್ರು ಅಂತ ನೋಡೋ ಜಾಗದಲ್ಲಿ ಈ ತರ ನಡೆದಾಗ ಯಾರಿಗಾದ್ರೂ ಮುಂದೆ ಬರ್ಬೇಕು ಅಥವಾ ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಭಯ ಪ್ರತಿಯೊಬ್ಬರಲ್ಲೂ ಹುಟ್ಕೊಳತ್ತೆ. ತಂದೆ ತಾಯಿಗಾದ್ರೂ ಆಗಿರ್ಬೋದು, ಮಕ್ಳಿಗಾದ್ರೂ ಆಗಿರ್ಬೋದು. ಈ ತರ ಸಮಾಜ ಸೇವೆಗಂತಾನೆ ಮುಡುಪಾಗಿಟ್ಟಿರೋ ಈ ಪ್ರೊಫೆಷನ್ ಅಲ್ಲೂ ಕೂಡ ಈ ತರ ಆಗ್ತಿದೆ ಅಂತಂದ್ರೆ ಇನ್ನ ಎಲ್ಲಿ ನಮಗೆ ನ್ಯಾಯ ಸಿಗುತ್ತೆ, ಇನ್ನ ಎಲ್ಲಿ ನಾವು ನಮ್ಮ ತನವಾಗಿ ಬದುಕೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ಇಲ್ಲ, ಎಲ್ಲಿವರೆಗೆ ಆಗಲ್ಲ ಅಂದ್ರೆ ಎಲ್ಲಿವರೆಗೆ ಪ್ರತಿಯೊಂದು ಮನುಷ್ಯ ಇವರು ನನ್ನವರು, ಇವರು ನಮ್ಮ ಮನೆಯವರು ಅಂತ ಯೋಚನೆ ಮಾಡಲ್ವೋ ಅಲ್ಲಿವರೆಗೆ ಇದು ಖಂಡಿತವಾಗ್ಲೂ ಹೋಗಲ್ಲ ಸರ್. ಆಸ್ ಪರ್ ಸ್ಟಾಟಿಸ್ಟಿಕ್ಸ್ 90 ಕೇಸಸ್ ಪರ್ ಡೇ ರಿಪೋರ್ಟ್ ಆಗ್ತಾ ಇರೋದು ನಮ್ಮ ಇಂಡಿಯಾದಲ್ಲಿ. ಅದು ಬರೀ ರಿಪೋರ್ಟ್ ಆಗಿರೋದು, ಬಟ್ ಆ್ಯಕ್ಚುಯಲ್ ಫಿಗರ್ಸು ನಮಗೂ ಗೊತ್ತಿಲ್ಲ. ಸೊ ಇಟ್ ಇಸ್ ಅ ವೆರಿ ಶಾಕಿಂಗ್ ಸ್ಟಾಟಿಸ್ಟಿಕ್ಸ್. ಅದ್ರ ಜೊತೆಗೆ ಈಗ ದೇರ್ ಮಸ್ಟ್ ಬಿ ಸಮ್ ಆಡೆಡ್ ಎಜುಕೇಶನ್ ನನ್ನ ಪ್ರಕಾರ. ಯಾಕಂದರೆ ಈಗ ನಾವು ಸ್ಕೂಲಲ್ಲಿ ನಮ್ಮದು
ಎಜುಕೇಶನ್ ಆಗುತ್ತೆ, ಅದಾದ್ಮೇಲೆ ಕಾಲೇಜಲ್ಲಿ ಹೋಗ್ತೀವಿ, ಆ್ಯಂಡ್ ಆಫ್ಟರ್ ದಟ್ ಯು ಗೋ ಇನ್ ಟು ಅ ಕಂಪ್ನಿ ಆರ್ ಯು ಡೂ ಯುವರ್ ಓನ್ ಬಿಸ್ನೆಸ್. ಬಟ್ ಎವ್ರಿ ಸ್ಕೂಲ್ ಮತ್ತು ಕಾಲೇಜಲ್ಲಿ ಬೇಸಿಕ್ ಎಜುಕೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಜೆಂಡರ್ ಎಜುಕೇಷನ್ ಕೊಡಬೇಕು, ಇಲ್ಲಾಂದರೆ ಸರ್ಟನ್ ಥಿಂಗ್ಸ್ ಟು ಡೂ ವಿತ್ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಏನಾದರೂ ಒಂದು ಆಕ್ಟಿವಿಟಿ ಇರಬೇಕು, ಒಂದು ಕ್ಯಾಂಪ್ ಇರಬೇಕು. ಅದರಲ್ಲಿ ಅಟ್ ಲೀಸ್ಟ್ ಪೀಪಲ್ ಶುಡ್ ನೋ, ನಾಟ್ ಓನ್ಲಿ ಗರ್ಲ್ಸ್ ಬಟ್ ಗೈಸ್ ಬೋತ್, ದೇ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಅಂಡ್ ಅದರಲ್ಲಿ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಈ ತರ ಕ್ರೈಮ್ಸ್ ಆಗಬಾರ್ದು, ಅದಕ್ಕೆ ಏನ್ ಸೊಲ್ಯೂಷನ್ಸ್ ಇರ್ಬೋದು. ಅದ್ರ ಜೊತೆಗೆ ಈಗ ನೀವು IT ಕಂಪ್ನೀಸ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಕಂಪ್ನೀಸ್ ಅಲ್ಲಿ ಇರ್ಬೋದು, ಅಲ್ಲಿ ನಿಮ್ ಬಾಸ್ ಇರ್ಬೋದು, ಅವ್ರಿಗೆ ಫೇವರ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನೋ ಪ್ರಮೋಷನ್ ಸಿಗ್ಬೋದು, ಆ ತರಾನು ಇರ್ಬೋದು. ಸೊ ಅದಕ್ಕೋಸ್ಕರ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಕಂಪ್ನೀಸ್ ಅಲ್ಲಿನೂ ಒಂಥರ ಒನ್ ಎಜುಕೇಶನ್ ಇರಬೇಕು, ಆರ್ ಒನ್ ಕೈಂಡ್ ಆಫ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಅದರಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಇಲ್ಲಾಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಏನಾದರೂ ಇರ್ಬೋದು, ಅದ್ರ ಬಗ್ಗೆ ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಈ ತರ ಯಾರಾದರೂ ನಿಮ್ಗೆ ಏನಾದರೂ ಫೇವರ್ಸ್ ಕೇಳ್ತಾ ಇದ್ರೆ ಅದಕ್ಕೆ ಏನ್ ಮಾಡಬೇಕು. ಯಾಕಂದ್ರೆ ಆ ರೂಟ್ ಲೆವೆಲ್ ಅಲ್ಲೇ ನಾವು ಇದನ್ನ ಕಂಡುಹಿಡಿದಿದ್ರೆ ನೆಕ್ಸ್ಟ್ ಅದು ಬೇರೆ ತರ ಟರ್ನ್ ಅಪ್ ಆಗಬಾರ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಲ್ಲಿ ಸಪೋಸ್ ಈ ತರ ಏನಾದ್ರು ಮುಂಚೆನೆ ಅವ್ರಿಗೆ ಗೊತ್ತಿದ್ದಿದ್ರೆ ಅವರು ಯಾರಿಗಾದ್ರೂ ರಿಪೋರ್ಟ್ ಮಾಡಿರ್ಬೋದಿತ್ತು, ಆರ್ ಸಮ್ ಆಕ್ಷನ್ ಕುಡ್ ಹ್ಯಾವ್ ಟೇಕನ್ ಇನ್ ಅರ್ಲಿಯರ್ ಸ್ಟೇಜ್. ದಟ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಅದ್ರ ಜೊತೆಗೆ ಸಿಮಿಲರ್ಲಿ ಯಾವುದೇ ನೀವು ಇನ್ಸ್ಟಿಟ್ಯೂಟ್ಸ್ ಇಲ್ಲಿ ಇಲ್ಲಾಂದ್ರೆ ಗವರ್ಮೆಂಟ್ ಆಫೀಸ್ ಅಲ್ಲಿನೂ ಈ ತರ ಒಂದು ಎಜುಕೇಶನ್ ಕೊಡ್ಲೇಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಫಿಸಿಕಲ್ ಏನಂದ್ರೆ ಒಂದು ಫಾರ್ಮ್ ಆಫ್ ಎಜುಕೇಶನ್ ಕೊಡಬೇಕು. ಅದರಲ್ಲಿ ಸೆಲ್ಫ್ ಡಿಫೆನ್ಸ್, ಇಟ್ ಇಸ್ ಫಾರ್ ಎವ್ರಿ ಒನ್, ನಾಟ್ ಓನ್ಲಿ ಗೈಸ್ ಗರ್ಲ್ಸ್, everyone should go through this. Not only in this situation, tomorrow if you're in ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇರ್ತೀರಾ, ಇಲ್ಲಾಂದ್ರೆ ಯಾವುದೋ ಒಂದು ಸಿಚುವೇಶನ್ ಇರ್ತೀರಾ, ಅದರಲ್ಲಿ ಯಾವ ತರ ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ದಟ್ ಇಸ್ ಒನ್ ಪಾಯಿಂಟ್. ಸೊ there are so many points. There are apps, maybe there you have something where you can press a button and it goes to the authorities. I think right now they have developed it as well. So there are so many things, but practically ಯಾವ ತರ ನಾವು ಇದನ್ನ ನೋಡ್ಕೋಬೇಕು ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಅದರಲ್ಲಿ ಆಕ್ಷನ್ ತಗೋಬೇಕು. ಸೊ ಈ ಥರ ನನ್ನ ಪಾಯಿಂಟ್ ಆಫ್ ವ್ಯೂ ಇತ್ತು. ಐ ಹೋಪ್ ಯು ಆಲ್ಸೋ ಕ್ಯಾನ್ ಶೇರ್ ಸಮ್ ಆಫ್ ಯೋರ್ ಪಾಯಿಂಟ್ಸ್, ಯಾವ ಥರ ಇದನ್ನು ಇನ್ನೂ ಚೆನ್ನಾಗಿ ಡೀಲ್ ಮಾಡ್ಕೋಬೋದು. ಆ್ಯಂಡ್ ಡೂ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾರಾದರೂ ಆಚೆ ಹೋಗ್ತಾ ಇದ್ರೆ ಅಟ್ ಲೀಸ್ಟ್ ದೇ ಶುಡ್ ಫೀಲ್ ಕಾನ್ಫಿಡೆಂಟ್ ಇನಫ್ ದಟ್ ಟುಮಾರೋ ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಕಮ್ಸ್, ಯು ಆರ್ ಪ್ರಿಪೇರ್ಡ್ ಫಾರ್ ಇಟ್. ಆ್ಯಂಡ್ definitely you don't, I'm not hoping anything like this happens any further, and strict action should be taken. I hope you like this video. Please like, share and subscribe to Namaste Nelamangala channel. I'll keep getting some interesting topics and a lot of people whom I'll be talking in the future videos which you'll know. So do share it to all your friends, and thank you for watching.